ನಮಸ್ಕಾರ ಕೃಷಿಕ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು ನಮ್ಮನೆ ತೋಟದಲ್ಲಿದ್ದೀವಿ. ಇವತ್ತಿಂದು ನಾವು ಹಸಿರೆಲೆ ಗೊಬ್ಬರದ ಬೆಳೆ ಅಂತ ಹೇಳ್ತೀವಲ್ವ, ಅದನ್ನು ಬೆಳಿಲಿಕ್ಕೆ ತೋಟದಲ್ಲಿ ಈ 2-3 ಥರದ್ದು ಇದನ್ನು ಇದು ಮಾಡಿದ್ದೀವಿ ನೋಡಿ. ಈ ಬಾಣಲಿನಲ್ಲಿ ನಾನು ಸೆಣಬು, ದಯಂಚ ಮತ್ತು ಕಪ್ಪು ಹುರುಳಿ ಈ 3 ಕಾಳುಗಳನ್ನು ಸಮವಾಗಿ ಮಿಶ್ರಣ ಮಾಡ್ಕೊಂಡಿದ್ದೀವಿ. ಇದು ನನ್ನ ಅಲ್ಪಾವಧಿ ಹಸಿರು ಗೊಬ್ಬರದ ಬೆಳೆಗಳು. ಇದನ್ನು ನಮ್ಮ ತೋಟದಲ್ಲಿ ಎಲ್ಲ ಕಡೆ ನಾವು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾವು ಉಳುಮೆ ಮಾಡಲ್ಲ, ಉಳುಮೆ ರಹಿತ ಕೃಷಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಮಾಡ್ತೀವಿ ಇದನ್ನು ಅಂತ. ಈಗ ಈ ಬೀಜ ಇದೆಯಲ್ಲ, ಇದನ್ನು ನಾವು ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು, ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರ ಮಾಡೋಕ್ಕೆ ನಮಗೊಂದು ಲಿಕ್ವಿಡ್ ಬೇಕು. ಅದು ಲಿಕ್ವಿಡ್ ಯಾವುದು ಅಂತಂದರೆ ನೋಡಿ, ಈ ಬಕೆಟಲ್ಲಿದೆ. ಇದು ಆ್ಯಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್, AEM ಅಂತ ಹೇಳಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇದನ್ನು ಇಲ್ಲಿ ಆ್ಯಕ್ಟಿವೇಟ್ ಮಾಡಿ ಇಟ್ಟು ಹೋಗಿದ್ದೆ. ಅದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಈಗೇನು ಮಾಡಿದ್ದೀವಿ ನೋಡಿ, ಈ ಬಕೆಟಲ್ಲಿ ನೀವು ಗಮನಿಸ್ಬೋದು, ಒಂದು ಬಟ್ಟೆನಲ್ಲಿ ಗಂಟು ಕಟ್ಟಿ ಸಬ್ಮರ್ಜ್ ಮಾಡಿದ್ದೀವಿ. ಯಾವುದು ನಮ್ಮ ಸೆಣಬು, ಡಯಂಚ ಮತ್ತು ಕಪ್ಪು ಹುರುಳಿ ದ್ವಿದಳ ಹಸಿರೆಲೆ ಗೊಬ್ಬರದ ಕಾಳುಗಳು. ಸುಮಾರು 1-1.5 kg ಅಷ್ಟಿದೆ. ಅದನ್ನು ಈ ಥರ ಬಕೆಟಲ್ಲಿ ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ. ಈಗ ಇದಕ್ಕೆ ನಾವು ನಮ್ಮ AEM ದ್ರಾವಣವನ್ನು ಒಂದು 2 ಲೀಟ್ರಷ್ಟು, ಅದು ಒಂದು ಟಬ್ 1 ಲೀಟ್ರ್ ಹಿಡಿಯುತ್ತದು, ಒಂದು 2 ಲೀಟ್ರಷ್ಟು ಅದಕ್ಕೆ ಹಾಕ್ತೀವಿ ನೋಡಿ. ಈಗ ಅದು AEM ಅನ್ನೋದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಈ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮಿಂದ ನಮ್ಮ ಹಸಿರೆಲೆ ಗೊಬ್ಬರದ ಬೀಜಗಳಾದಂಥ ಸೆಣಬು, ಡಯಂಚ ಮತ್ತು ಕಪ್ಪು ಹುರುಳಿಯನ್ನು ಈ ರೀತಿ ಬೀಜೋಪಚಾರ ಮಾಡ್ತೀವಿ. ಇದನ್ನು ಒಂದು 20 ನಿಮಿಷ ಈ ಥರ ಸಸ್ಪೆನ್ಷನ್ ಮೋಡಲ್ಲಿ ಇಟ್ಟಿರ್ತೀವಿ, ಚೆನ್ನಾಗಿ ನೆನೆಯುತ್ತೆ ಅದು. ನಂತರ ಅದನ್ನು ತೆಗೆದು ಅದನ್ನು ನೆರಳಿನಲ್ಲಿ 1 ಅವರ್ ಒಣಗಿಸ್ತೀವಿ, 1 ಅಥವಾ 1.5 ಗಂಟೆ ಒಣಗಿಸ್ತೀವಿ. ಒಣಗಿಸಿದ ನಂತರ ಅದನ್ನು ನೋಡಿ, ನಮ್ಮದಲ್ಲಿ ಕಳೆ ಇದೆಯಲ್ವ, ಇಲ್ಲಿ ತೆಂಗಿನ ಮರದ 4 ತೆಂಗಿನ ಮರದ ಮಧ್ಯೆಯಲ್ಲೆಲ್ಲ ಸುಮ್ಮನೆ ಅದನ್ನು ಮೊದಲು ಬ್ರಾಡ್ಕಾಸ್ಟ್ ಮಾಡಿಬಿಡ್ತೀವಿ, ಎರ್ಚ್ಕೊಂಬಂದ್ಬಿಡ್ತೀವಿ. ನಂತರ ನಮ್ಮ ಬ್ರಷ್ ಕಟ್ಟರ್, ಕಳೆ ಹೊಡೆಯೋ ಯಂತ್ರದಲ್ಲಿ ಕಳೆಯನ್ನು ಕೊಚ್ಚಿಬಿಡ್ತೀವಿ. ಅಷ್ಟಕ್ಕೆ ಸಾಕು. ಈ ವಾತಾವರಣದಲ್ಲಿ ತೇವಾಂಶ ಇದ್ದರೆ, ಭೂಮಿನಲ್ಲಿ ತೇವಾಂಶ ಇದ್ದರೆ ಎಲ್ಲ ಮೊಳಕೆ ಬರುತ್ತೆ. ಈ ರೀತಿ ನಾವು ಯಾವಾಗ ಸಾಧ್ಯ ಆವಾಗ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು, ಡಯಂಚವನ್ನು ಬೆಳೆದು ನಮ್ಮ ಭೂಮಿಯಲ್ಲಿ ಸೇರಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಸಾರಜನಕಾಂಶ ಮತ್ತು ಸಾವಯವ ತ್ಯಾಜ್ಯ ಎರಡೂ ದೊರಕುತ್ತೆ. ಇದು ಬಹಳ ಸಿಂಪಲ್ ಎಕ್ಸಸೈಸು. ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಅದಕ್ಕೆ ನಾನು ಇವಾಗ AEM ಆ್ಯಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಇನ್ನೊಂದು 2 ಅವರ್ಸ್ ಆದಮೇಲೆ ಇದನ್ನು ಬ್ರಾಡ್ಕಾಸ್ಟ್ ಮಾಡಿ ಬ್ರಷ್ ಕಟ್ಟರ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆವಾಗಲೂ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.